ಎಲ್ರಿಗೂ ನಮಸ್ಕಾರ. ರಿವ್ಯೂ ಲೇಟ್ ಆಯ್ತು ಅಂತ ಯಾರು ಬೇಜಾರು ಮಾಡ್ಕೊಬೇಡಿ. ನನ್ನ ಸಿನಿಮಾ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಫಾರ್ಮಲಿ ಒಂದು ಸಾರಿನ ಕೇಳ್ಬಿಟ್ಟು ಮುಂದೆ ಹೋಗ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ದುರಂಧರ್ ಇದು ಆದಿತ್ಯ ಧರ್ ಅವರು ನಿರ್ದೇಶನ ಮಾಡಿರುವಂತ ಸಿನಿಮಾ. ರಣವೀರ್ ಸಿಂಗ್, ಸಂಜಯ್ ದತ್, ಆರ್ ಮಹಾಧವನ್, ಅರ್ಜುನ್ ರಾಮ್ಪಾಲ್ ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಕ್ಷಯ್ ಖನ್ನಾ ಅವರು ನಟಿಸಿರುವಂತ ಸಿನಿಮಾ. ಐ ನೋ ದೇಶದಲ್ಲಿ ಈಗ ಆಲ್ರೆಡಿ ಈ ಚಿತ್ರದ ಬಗ್ಗೆ ತುಂಬಾ ಕಮೆಂಟ್ಸ್ ಗಳು ಪಾಸ್ ಆಗ್ತಾ ಇದಾವೆ. ಲೈಕ್ ಸಂದೀಪ್ ರೆಡ್ಡಿ ವಂಗ ಆಲ್ವೇಸ್ ಸೆಡ್, ದೀಸ್ ಆಲ್ ಆರ್ ಪ್ಯಾರಾಸೈಟ್ಸ್ ಫಾರ್ ಫಿಲಂ ಇಂಡಸ್ಟ್ರಿ. ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ, ದೀಸ್ ಆಲ್ ಆರ್ ಜೋಕರ್ಸ್ ಮ್ಯಾನ್. ಸೀರಿಯಸ್ಲಿ, ನಮ್ಮಲ್ಲಿ ಒಂದು ಗಾದೆ ಇದೆ, ಮೊಸರಲ್ಲಿ ಕಲ್ಲನ್ನ ಹುಡ್ಕೋರು ಅಂತ. ಇಂಥವ್ರಿಗೆ ಈ ಗಾದೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದ್ರೆ, ನನಗೆ ಸಿನಿಮಾ ಕಂಪ್ಲೀಟ್ಲಿ ವರ್ಕ್ ಆಯ್ತು. ಬೇರೆ ಬೇರೆ ಚಾಪ್ಟರ್ಸ್ ಗಳ ಮೂಲಕ ಸಿನಿಮಾನ ಹೇಳಿರೋದು ನನಗೆ ಇಷ್ಟ ಆಯ್ತು. ಇತ್ತ ಡಾಕ್ಯುಮೆಂಟ್ರಿನೂ ಅಲ್ಲ, ಫೀಚರ್ ಫಿಲಮೂ ಅಲ್ಲ, ಆ ರೀತಿ ಇದೆ ಸಿನಿಮಾದ ಸ್ಕ್ರೀನ್ ಪ್ಲೇ. ಇನ್ಫ್ಯಾಕ್ಟ್ ಸಂಜಯ್ ದತ್ ಅವರು ಬರೋವರೆಗೂ ಕೂಡ ಇದು ಸಿನಿಮಾ ರೀತಿನೇ ಇರಲಿಲ್ಲ. ಪಾಕಿಸ್ತಾನ್ ಅಂಡರ್ವರ್ಲ್ಡ್ ನ ತೋರಿಸಿರೋ ರೀತಿ, ಅಲ್ಲಿನ ಸೆಟ್ಸ್, ಮ್ಯೂಸಿಕ್, ಸಾಂಗ್ಸ್ ಆಲ್ ಆರ್ ಆನ್ ಪಾಯಿಂಟ್ ಆಗಿತ್ತು. ಕೆಲವರಿಗೆ 3 hours 24 minutes ರನ್ ಟೈಮ್ ಸಿನಿಮಾ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿತ್ತು ಅಂಡ್ ಕ್ಲೈಮ್ಯಾಕ್ಸ್ ಕೂಡ ಸ್ವಲ್ಪ ಟ್ರಿಮ್ ಮಾಡಬಹುದಾಗಿತ್ತು ಅಂತ ಅನ್ಸಿತ್ತು. ಬಟ್ ನಾನಂತೂ ಸಿನಿಮಾದಲ್ಲಿ ತುಂಬಾನೇ ಇನ್ವೆಸ್ಟ್ ಆಗಿದೆ. ಸೊ ನನಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇಲ್ಲಿರ್ಲಿಲ್ಲ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ರಣವೀರ್ ಸಿಂಗ್ ಅವರು ಚೆಚ್ಚಿ ಬಿಸಾಕಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಅಕ್ಷಯ್ ಖನ್ನಾ ಅವ್ರಿಗೆ ಸ್ಪೆಷಲ್ ಅಪ್ರಿಸಿಯೇಷನ್ ಸಿಗ್ಲೇಬೇಕು. ತುಂಬಾ ದಿವಸಗಳಾದ್ಮೇಲೆ ಸಿನಿಮಾದ ಸೆಕೆಂಡ್ ಪಾರ್ಟ್ಗೆ ನಾವು ಏನಾದ್ರೂ ವೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ದುರಂಧರ್ ಆಗಿರುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಸಕ್ಕದಾಗಿದೆ, ಆರಾಮಾಗಿ ಹೋಗಿ ನೋಡಿ. ಈ ಜೋಕರ್ಸ್ ಗಳ ಮಾತನ್ನ ಕೇಳಕ್ ಹೋಗ್ಬಿಡಿ ಅಷ್ಟೇ. ಇದಾಗಿತ್ತು ನನ್ನ ರಿವ್ಯೂ. ನೀವೇನಾದ್ರೂ ದುರಂಧರ್ ಸಿನಿಮಾನ ನೋಡಿದ್ರೆ ಹೇಗನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.